Python lead code DSA series in Kannada. Lead code question number 11, container with most water. Basically, ಅವ್ರು ಕೊಟ್ಟಿರುವಂತ ಕಂಟೈನರ್ ಅಲ್ಲಿ ಯಾವ ಕಂಟೈನರ್ ಅಲ್ಲಿ ಮೋಸ್ಟ್ ವಾಟರ್ ಫಿಲ್ ಆಗುತ್ತೆ, ಲೈಕ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಏರಿಯಾ. ಫಸ್ಟ್ ಕ್ವೆಶ್ಚನ್ ನೋಡೋಣ. ಯು ಆರ್ ಗಿವನ್ ಅನ್ ಇಂಟೀಜರ್ ಅರೇ ಹೈಟ್ ಅಂಡ್ ದ ಲೆಂತ್ n. So there are n vertical lines drawn such that the two endpoints of the ith line are I, 0 and the I, height of I. So find the two lines that together with x-axis from the container such that container contains the most water. So basically container, so rectangular shape irodinda we are going to calculate the area of the rectangle in such a way which container fills the most water or contains the most water. In order to calculate this problem, we find the area formula ಏನ್ ಬರುತ್ತೆ, height into width or length into width ಅಂತ ಬರುತ್ತೆ. ಸೊ height find out ಮಾಡಬೇಕು, width find out ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಯಾ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್ ಹೇಗೆ ವರ್ಕ್ ಆಗುತ್ತೆ, ಲಾಜಿಕ್ ಅರ್ಥ ಮಾಡ್ಕೊಳ್ಳೋಣ ಬಿಫೋರ್ ಜಂಪ್ ಇನ್ ಟು ದಿ ಸೊಲ್ಯೂಷನ್. Yeah, the logic is very simple. So I'll ಕೊಟ್ಟಿರುವಂತ pictorial representation of the diagram as it is ಇಲ್ಲಿ represent ಮಾಡಿದ್ದೀನಿ. Now before jump into the problem, in order to explain this problem, I want the three formulas, that is formula related to what ಅನ್ನೋದನ್ನ ಫಸ್ಟ್ ಬರೀತೀನಿ. ಫಾರ್ಮುಲಾ ಫಸ್ಟ್ ನನಗೆ ಏರಿಯಾ ಬೇಕು. ಏರಿಯಾ ಫಾರ್ಮುಲಾ ಏನು, ವಿಡ್ತ್ ಇಂಟು ಹೈಟ್. ಸೊ ವಿಡ್ತ್ ಫೈಂಡ್ ಔಟ್ ಮಾಡೋದು ಏನು, ಇಂಡೆಕ್ಸ್ right index minus the left index r. So ಎರಡು ಇಂಡೆಕ್ಸ್ ಡಿಫ್ರೆನ್ಸಸ್, ಸೊ ಲೆಫ್ಟ್ ಪಾಯಿಂಟರ್ ಮತ್ತೆ ರೈಟ್ ಪಾಯಿಂಟರ್ ಎರಡು ಇಂಡೆಕ್ಸ್ ಡಿಫ್ರೆನ್ಸಸ್ ಬೇಕು. ನಾವು ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಹೈಟ್. ಹೈಟ್ ಯಾವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಹೈಟ್ ಕನ್ಸಿಡರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಲಾರ್ಜರ್ ಬೇಕರ್ ಇದೆ, ಇನ್ನೊಂದು ಸ್ಮಾಲರ್ ಬೇಕರ್ ಇದೆ. ಸೊ ನಾನು ಇವೆರಡರದ್ದು ವಾಟರ್ ಫಿಲ್ ಆಗಿದೆ ಅಂತಂದ್ರೆ ನಾನು ಈ ಮಿನಿಮಮ್ ಹೈಟ್ ನೇ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಸೊ ಮ್ಯಾಕ್ಸಿಮಮ್, ಸೊ ಇದಕ್ಕೆ ಫಿಲ್ ಆಗಿದೆ ಬಟ್ ಇದಕ್ಕೆ ಫಿಲ್ ಆಗಿರಲ್ಲ, ಇದಕ್ಕೆ ಫಿಲ್ ಆಗೋ ಚಾನ್ಸಸ್ ಇರಲ್ಲ. ಸೊ ನನ್ ಮ್ಯಾಕ್ಸಿಮಮ್ ಹೈಟ್ ಬೇಕು ಅಂತಂದ್ರೆ ಮಿನಿಮಮ್ ಆಫ್ ದಿ ರೈಟ್ ಪಾಯಿಂಟರ್ ಅಲ್ಲಿ ಇರುವಂತಹ ಹೈಟ್ ಮತ್ತೆ ಲೆಫ್ಟ್ ಪಾಯಿಂಟ್ ಅಲ್ಲಿ ಇರುವಂತಹ ಹೈಟ್ ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಮಿನ್ ಆಫ್ ದಿ ಫಾರ್ಮುಲಾ. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ವಿಡ್ತ್ ಇಂಟು ಹೈಟ್. ಸೊ ಈ ಪ್ರಾಬ್ಲಮ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಇನಿಶಿಯೇಟ್ ದಿ ಪಾಯಿಂಟರ್ಸ್ ಕಾಲ್ಡ್ ಟೂ ಪಾಯಿಂಟರ್ ಅಪ್ರೋಚ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಟೂ ಪಾಯಿಂಟರ್ ಅಪ್ರೋಚ್ ಐ ಆಮ್ ಗೋಯಿಂಗ್ ಟು ಇನಿಶಿಯೇಟ್ ದಿ ಟೂ ಪಾಯಿಂಟರ್ಸ್. ಸೊ one at the left and one at the right. So left at index L is equals to 0 or I is equals to 0. ಇನ್ನೊಂದು length of the height minus 1. So step backward 1. ಇದು ರೈಟ್ ಈ ರೀತಿ ಮೂವ್ ಆದ್ರೆ ಲೆಫ್ಟ್ ಈ ರೀತಿ ಮೂವ್ ಆಗುತ್ತೆ. ಸೊ ಇವಾಗ ನನಗೆ ಅವ್ರು ಕೊಟ್ಟಿರುವಂತ ಕಂಡೀಷನ್ ಮ್ಯಾಕ್ಸಿಮಮ್ ವಾಟರ್ ಫಿಲ್ ಆಗ್ಬೇಕು ಅಂತಂದ್ರೆ ನನಗೆ ಮ್ಯಾಕ್ಸಿಮಮ್ ಏರಿಯಾ ಬೇಕು. ಸೊ ಮ್ಯಾಕ್ಸಿಮಮ್ ಏರಿಯಾ ಬೇಕು ಅಂತಂದ್ರೆ ನನಗೆ ಮ್ಯಾಕ್ಸಿಮಮ್ ವಿಡ್ತ್ ಬೇಕು. ಸೊ ಮ್ಯಾಕ್ಸಿಮಮ್ ವಿಡ್ತ್ ಅಂಡ್ ಆಲ್ಸೋ ಹೈಟ್ ಅಂತ ಬಂದ್ರೆ ಮಿನಿಮಮ್ ಹೈಟ್ ಬೇಕು. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದಿ ಟು. ಯಾಕೆ ಮಿನಿಮಮ್ ಅಂತ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೆ ಇವಾಗ ಸದ್ಯಕ್ಕೆ ಲೆಫ್ಟ್ ಪಾಯಿಂಟರ್ ಅಂಡ್ ರೈಟ್ ಪಾಯಿಂಟರ್. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಏರಿಯಾ ಈಸ್ ಈಕ್ವಲ್ಸ್ ಟು ಲೆಂತ್, ಸಾರಿ ವಿಡ್ತ್ ಎಷ್ಟು, ಇವಾಗ ಎರಡು ಪಾಯಿಂಟರ್ದು ವಿಡ್ತ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೂ ಇಂಡೆಕ್ಸ್. ಸೊ 1 2 3 4 5 6 7 and 8. ಸೊ ವಿಡ್ತ್ 8. ಹೈಟ್ ಎಷ್ಟು, ಹೈಟ್ ಇವೆರಡರಲ್ಲಿ ಮಿನಿಮಮ್ ಹೈಟ್ ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದ್ರದ್ದು 1 ದೆನ್ ಇದ್ರದ್ದು 7 ಇದೆ. ಸೊ ಔಟ್ ಆಫ್ 1 and 7 1 is the minimum. ಸೊ ಏರಿಯಾ is equals to 8 ಬಂತು. ನಾವು ಇದನ್ನ ನಾನು ಮ್ಯಾಕ್ಸ್ ಏರಿಯಾ ಸೋಫಾರ್ ಅನ್ನೋದ್ರಲ್ಲಿ ಸ್ಟೋರ್ ಮಾಡ್ತೀನಿ ಒಂದು ವೇರಿಯಬಲ್. ಸೊ ಇವಾಗ ಇನಿಷಿಯಲ್ ಏರಿಯಾ 8 ಅಂತ ಇಟ್ಕೊಳ್ಳಿ. ಸೊ 8 ಇಲ್ಲಿ ಸ್ಟೋರ್ ಮಾಡಿದೀನಿ. ನಾವು ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ಇವಾಗ ಪಾಯಿಂಟರ್ ನ ಮೂವ್ ಮಾಡ್ತೀನಿ. ಇನ್ನ ಎಷ್ಟೊಂದಿದೆ ಅಲ್ಲ ಕಂಟೈನರ್ಸ್, ಯಾವ ಕಂಟೈನರ್ ಅಲ್ಲಿ ಜಾಸ್ತಿ ವಾಟರ್ ಸ್ಟೋರ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪಾಯಿಂಟರ್ ನ ಮೂವ್ ಮಾಡ್ತೀನಿ. ಇನ್ ಆರ್ಡರ್ ಟು ಮೂವ್ ದಿ ಪಾಯಿಂಟರ್, ವಿಚ್ ಪಾಯಿಂಟರ್ ನ ಮೂವ್ ಮಾಡಬೇಕು ಅಂತ ಯಾವಾಗ ಗೊತ್ತಾಗುತ್ತೆ. ಸೊ ನನಗೆ ಹೈಟ್ ಮ್ಯಾಕ್ಸಿಮಮ್ ಇರುವಂತ ಪಾಯಿಂಟರ್ ನ ಅಲ್ಲೇ ಇಡ್ತೀನಿ, ಅಂದ್ರೆ ಕೀಪ್ ಅಟ್ ದ ಸೇಮ್ ಪೊಸಿಷನ್. ಮಿನಿಮಮ್ ಇರುವಂತ ಹೈಟ್ ಪಾಯಿಂಟರ್ ನ ಮೂವ್ ಮಾಡ್ತೀನಿ. ಸೊ ಹೈಟ್ ಇಲ್ಲಿ 1 ಇದೆ ಅಂಡ್ ರೈಟ್ ಪಾಯಿಂಟರ್ ಅಲ್ಲಿ 7 ಇದೆ. ಸೊ ನಾವ್ ಐ ಆಮ್ ಗೋಯಿಂಗ್ ಟು ಮೂವ್ ದಿಸ್ ಲೆಫ್ಟ್ ಪಾಯಿಂಟರ್ ಒನ್ ಸ್ಟೆಪ್ ಮೂವ್ ಫಾರ್ವರ್ಡ್ ಮಾಡ್ತೀನಿ. ಸೊ ಲೆಫ್ಟ್ ಪಾಯಿಂಟರ್ ಮೂವ್ ಫಾರ್ವರ್ಡ್ ಮಾಡಿದೆ. ಇವಾಗ ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪಾಯಿಂಟರ್ ವ್ಯಾಲ್ಯೂ. ಸೊ ಏರಿಯಾ ಎಷ್ಟು, ಏರಿಯಾ ದಿ ವಿಡ್ತ್ ಆಫ್ ದಿಸ್
initially I'm going to calculate width 1, 2, 3, 4, 5, 6 and 7. Width will be 7. Next height, out of this two value minimum height na consider ಮಾಡ್ಕೋಬೇಕು. So minimum height, so one will be 8 and one will be 7. So 8 and 7 ಅಲ್ಲಿ minimum height ಯಾವುದು 7. So 7 sevens are 49. Area 49. So ನಾನಿಲ್ಲಿ maximum value ತಗೊಳ್ಳೋದಕ್ಕೆ 49 ಇಲ್ಲಿ ಸ್ಟೋರ್ ಮಾಡ್ತೀನಿ. Now I'm going to again calculate ಯಾವಾಗ ಪಾಯಿಂಟರ್ನ ಮೂವ್ ಮಾಡ್ತೀನಿ. ಇವಾಗ ಯಾವ ಪಾಯಿಂಟರ್ ಮೂವ್ ಮಾಡಬೇಕು? ಒಂದ್ರದ ಹೈಟು 8 ಇದೆ, ಇನ್ನೊಂದ್ರದ್ದು 7 ಇದೆ. ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ದಿ ಮಿನಿಮಮ್ ಹೈಟ್ ಇರುವಂತದನ್ನ ಮುಂದೆ ಮೂವ್ ಮಾಡ್ತೀನಿ. ಸೊ ರೈಟ್ ಪಾಯಿಂಟ್ ಅನ್ನು ಒಂದ್ ಪಾಯಿಂಟ್ ಸ್ಟೆಪ್ ಬ್ಯಾಕ್ವರ್ಡ್ ಮಾಡಿದೆ ಅಂದ್ರೆ ಈ ಕಡೆಯಿಂದ ಬಂದ್ರೆ ಮುಂದೆ ಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ. ನಾವು ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಸೊ ಏರಿಯಾ. ಸೊ ಇವಾಗ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ವಿಡ್ತ್ ಎಷ್ಟಾಗುತ್ತೆ? 1 2 1 2 3 4 5 6. ಸೊ ಇಲ್ಲಿಗೆ 6 ಆಗುತ್ತೆ ವಿಡ್ತ್. ಹೈಟ್ ಎಷ್ಟಿದೆ? ಇವೆರಡರಲ್ಲಿ ಮಿನಿಮಮ್ ಹೈಟ್ ಇರೋದು ಯಾವುದು? ಔಟ್ ಆಫ್ ದಿಸ್ ಮಿನಿಮಮ್ ಹೈಟ್ ವಿಲ್ ಬಿ ಇಯರ್. ಸೊ 6 ಇಂಟು 3 18. ಸೊ ಏರಿಯಾ 18 ಆಯ್ತು, ಇಲ್ಲಿ ಸ್ಟೋರ್ ಮಾಡಿದೆ. ಇದೇ ರೀತಿ ಮುಂದೆ ಮೂವ್ ಮಾಡ್ತಾ ಹೋಗ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ವಿಚ್ ಪಾಯಿಂಟರ್? ಸೊ ಇವಾಗ ನನಗೆ ಮಿನಿಮಮ್ ಇರುವಂತ ವ್ಯಾಲ್ಯೂ ಪಾಯಿಂಟರ್ ಮೂವ್ ಮಾಡ್ತೀನಿ. ಸೊ ಹೈಟ್ ಮಿನಿಮಮ್ ಇರೋದು ಅಗೇನ್ the right pointer. I'm going to move the right pointer. Again, I'm going to calculate the area. So what's the area here? I'm going to find. Now the area will be, so yeah, ivaga illide. Yeah, width is equal to 1 2 3 4 5. Width 5 ಆಗುತ್ತೆ. ಹೈಟು ಇವೆರಡರಲ್ಲಿ ಮಿನಿಮಮ್ ಇರೋದು ಯಾವುದು? ಒಂದು 8 ಇದೆ ಮತ್ತೆ ಇನ್ನೊಂದು 8 ಇದೆ. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್, yeah, both are at the same height. So 5 into 8. So, but water fill ಆಗಿರೋದು up to 7 ವರೆಗೂ ಅಷ್ಟೇ. Now I'm going to consider the 7. 7 5 is 35. So 35 ನ ಸ್ಟೋರ್ ಮಾಡ್ತೀನಿ. Now again I'm going to move forward both the pointers. When height same ಇದ್ದಾಗ ಎರಡು ಪಾಯಿಂಟರ್ ನ ಮೂವ್ ಮಾಡ್ತೀನಿ. So pointer, left pointer one step move forward ಮಾಡಿದೆ and the right pointer one step move backward ಮಾಡಿದೆ. Again I'm going to calculate the value. Yeah, what's the value I'm going to calculate? Area. Out of this area will be width 1 2 and the 3, width 3 and height, the minimum height will be 4. 3 4 is 12. I'm going to return 12 here. Now again I'm going to move forward the right pointer because right has the minimum height. So right move ಮಾಡಿದೆ. Now again I'm going to calculate the width and the height using formula. So width is equals to 2. Yeah, width is equals to 2 and the height, so minimum height is equals to 5 into 10. 5 into 2 is equals to 10. So 10 ನ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಲ್ಕುಲೇಟ್ ಮಾಡಿರೋದ್ರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಗೆ ಲಾಸ್ಟಿಗೆ ಯೂಸಿಂಗ್ ಮ್ಯಾಕ್ಸ್ ಫಂಕ್ಷನ್, ಪೈಥಾನ್ ಅಲ್ಲಿ ಇನ್ಬಿಲ್ಟ್ ಫಂಕ್ಷನ್ ಇದೆ, ಮ್ಯಾಕ್ಸ್ ಫಂಕ್ಷನ್ ರಿಟರ್ನ್ ಮಾಡಿ ಮ್ಯಾಕ್ಸಿಮಮ್ ಬರೀತೀನಿ. Now again out of this which one is the minimum? So right is the minimum, right? So I'm going to move the right pointer. Yeah, right pointer ಮುಂದೆ ಮೂವ್ ಮಾಡ್ತೀನಿ. ಇವಾಗ right pointer ಇಲ್ಲಿದೆ. So left pointer, yeah, again I'm going to move the left calculate the left and the right area. So area width will be 1 and the height will be minimum height, that is 2. Area is equal to 2. Now again I'm going to move the right pointer because right is the minimum height. So right ಮತ್ತೆ left pointer ಎರಡು ಒಂದಕ್ಕೆ ಪಾಯಿಂಟ್ ಮಾಡ್ತಾ ಇದ್ರೆ I'm going to stop the condition. So stop this condition. ಸೊ ಯಾಕೆ ಅಂತಂದ್ರೆ ವಿಡ್ತ್ 0 ಆಗುತ್ತೆ. 0 into anything will be 0. ಇದು ಸ್ಟಾಪಿಂಗ್ ಕಂಡೀಷನ್. ಇವಾಗ ಔಟ್ ಆಫ್ 849 18 and the 35 12 and the 10 ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? ಮ್ಯಾಕ್ಸ್ ಫಂಕ್ಷನ್ ಆಗಿ ರಿಟರ್ನ್ ಮಾಡ್ತೀನಿ. ಸೊ ಮ್ಯಾಕ್ಸ್ ಆಫ್ ಆಲ್ ದಿಸ್ ವ್ಯಾಲ್ಯೂಸ್, ಸೊ ರಿಸಲ್ಟ್ ವಿಲ್ ಬಿ 49. ಇದು ಇವಾಗ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏರಿಯಾ ಫಾರ್ಮುಲಾ. ದಿಸ್ ಒನ್ ಏರಿಯಾ ಫಾರ್ಮುಲಾ, ವಿಡ್ತ್ ಫಾರ್ಮುಲಾ. ವಿಡ್ತ್ ಯಾವಾಗ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ಇಂಡೆಕ್ಸಸ್ ಆಫ್ ದಿ ಹೈಟ್. ಸೊ ರೈಟ್ ಪಾಯಿಂಟರ್ ಮತ್ತೆ ಲೆಫ್ಟ್ ಪಾಯಿಂಟರ್. ಸೊ ಐ ಅಂತ ಬರ್ತೀನಿ ಇಂಡೆಕ್ಸಸ್ ತಗೊಳ್ಳೋದಕ್ಕೆ. ಅಂಡ್ ದಿ ಹೈಟ್, ಸೊ ಮಿನಿಮಮ್ ಹೈಟ್ ಆಫ್ ದಿ ರೈಟ್ ಒನ್ ಅಂಡ್ ದಿ ಲೆಫ್ಟ್ ಒನ್. ಸೊ ರೈಟ್ ಪಾಯಿಂಟರ್ದು ಮತ್ತೆ ಲೆಫ್ಟ್ ಪಾಯಿಂಟರ್ದು ಮಿನಿಮಮ್ ಹೈಟ್ ನ ಕನ್ಸಿಡರ್ ಮಾಡ್ಕೊಂತೀನಿ. ನೆಕ್ಸ್ಟ್ ಲೆಫ್ಟ್ ಪಾಯಿಂಟರ್ ಯಾವಾಗ ಮೂವ್ ಮಾಡ್ತೀನಿ?
ರೈಟ್ ಪಾಯಿಂಟರ್ನ ಯಾವಾಗ ಮೂವ್ ಮಾಡ್ತೀನಿ ಅಂದ್ರೆ ಇಲ್ಲಿ ಲೆಫ್ಟ್ ಪಾಯಿಂಟರ್ ಆಗಲಿ ರೈಟ್ ಪಾಯಿಂಟರ್ ಆಗಲಿ ಮಿನಿಮಮ್ ವ್ಯಾಲ್ಯೂ ಇರೋಂಥ ಮಿನಿಮಮ್ ಹೈಟ್ ಇರುವಂತ ಪಾಯಿಂಟರ್ಸ್ನ ಮುಂದೆ ಮೂವ್ ಮಾಡ್ತೀನಿ. ರೈಟ್ ಪಾಯಿಂಟರ್ ಆರ್ ದಿ ಲೆಫ್ಟ್ ಪಾಯಿಂಟರ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುವಂತ ಪಾಯಿಂಟರ್ಸ್ ನ ಸೇಮ್ ಆಸ್ ಇಟ್ ಈಸ್ ಅಟ್ ದಿ ಸೇಮ್ ಪೊಸಿಷನ್ ಅಲ್ಲಿ ಇರ್ತೀನಿ. ಅವೆರಡರಲ್ಲಿ ಯಾವ್ದು ಮಿನಿಮಮ್ ಹೈಟ್ ಅಲ್ಲಿ ಇರುತ್ತೆ ಆ ಪಾಯಿಂಟರ್ ನ ಮೂವ್ ಮಾಡ್ತೀನಿ. ಸೊ ಇಂಪ್ಲಿಮೆಂಟೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾ ಇಂಪ್ಲಿಮೆಂಟೇಶನ್. ಸೊ ನನಗೆ ಇಲ್ಲಿ ಆಸ್ ಯೂಶುವಲ್ ಲೆಫ್ಟ್ ಪಾಯಿಂಟರ್ ಸೊ ಎಲ್ at the 0 and the right pointer the len of the height, so len of the height minus 1. Yeah, then I'm going to calculate the max length, sorry, max area. So max area is equal to initially 0 assign ಮಾಡಿದ್ದೀನಿ. So using while loop while left less than the right ಇರೋವರೆಗೂ ರನ್ ಹಾಕಿ if condition false ಆದ್ರೆ ಬ್ರೇಕ್ ಆಗುತ್ತೆ ಲೂಪು. Now I'm going to check the condition. So before checking the condition, I'm going to define the formula. So what's the width? Width is equals to, so width ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಡಿಫ್ರೆನ್ಸಸ್ ಬಿಟ್ವೀನ್ ರೈಟ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ದಿ ರೈಟ್ ಪಾಯಿಂಟರ್ ಮೈನಸ್ ದಿ ಲೆಫ್ಟ್ ಪಾಯಿಂಟರ್. ಸೊ ರೈಟ್ ಮತ್ತೆ ಲೆಫ್ಟ್ ಪಾಯಿಂಟರ್ದು ಡಿಫ್ರೆನ್ಸ್ ತಗೋಬೇಕು. ನಾವು ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಹೈಟ್. ಸೊ ಹೈಟ್ ಈಸ್ ಈಕ್ವಲ್ಸ್ ಟು minimum of the height of the left comma height of the right. So ಇವೆರಡರಲ್ಲಿ ಮಿನಿಮಮ್ ವ್ಯಾಲ್ಯೂಸ್ ನ ನಾನು ಕನ್ಸಿಡರ್ ಮಾಡ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಏರಿಯಾ. ಸೊ ಏರಿಯಾ is equals to width into height. Now I'm going to define the maximum area. So for maximum area I initiate ಮಾಡಿದ್ನ. So maximum area so far is equals to max of, just max ಅಂತ ಯೂಸ್ ಮಾಡ್ತಾ ಇದೀನಿ. So max of max itself, so max of max area comma the area itself I'm going to calculate. Now ಇವಾಗ ಎಲ್ಲ ಫಾರ್ಮುಲಾಸ್ ನ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದೆ, ಹೈಟ್ ಕ್ಯಾಲ್ಕುಲೇಟ್ ಮಾಡಿದೆ, ಏರಿಯಾಗೆ ಬೇಕಾಗಿರುವಂತ ವಿಡ್ತ್ ಮತ್ತೆ ಹೈಟ್ ನ ಕ್ಯಾಲ್ಕುಲೇಟ್ ಮಾಡಿದೆ, ಅದನ್ನ ಏರಿಯಾ ಫಾರ್ಮುಲಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಸೊ ಮ್ಯಾಕ್ಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದೆ. ಇವಾಗ ಯಾವ ಪಾಯಿಂಟರ್ ಯಾವಾಗ ಮೂವ್ ಮಾಡಬೇಕು, ಲೆಫ್ಟ್ ಪಾಯಿಂಟರ್ ನ ಮೂವ್ ಮಾಡಬೇಕಾ ರೈಟ್ ಪಾಯಿಂಟರ್ ನ ಮೂವ್ ಮಾಡಬೇಕಾ ಅನ್ನೋ ಕಂಡೀಷನ್ ಯೂಸಿಂಗ್ ಇಫ್ ಎಲ್ಸ್ ಅಲ್ಲಿ ಬರ್ತೀನಿ. ಇಫ್ height of the left pointer less than the height of the right pointer ಇದ್ರೆ ನಾನು ಲೆಫ್ಟ್ ಪಾಯಿಂಟರ್ ನ ಮೂವ್ ಮಾಡ್ತೀನಿ. ಸೊ ಲೆಫ್ಟ್ ಇಸ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ 1, ಅದನ್ನ ಈ ರೀತಿ ಬರ್ತಿದ್ದೀನಿ ಎಲ್ಸ್ ಕಂಡೀಷನ್ ಅಲ್ಲಿ. ಸೊ ರೈಟ್ ಪಾಯಿಂಟರ್ ಸೊ ಆರ್ ಮೈನಸ್ ಮೈನಸ್ ಇಸ್ ಈಕ್ವಲ್ಸ್ ಟು 1, ಒನ್ ಸ್ಟೆಪ್ ಬ್ಯಾಕ್ವರ್ಡ್ ಮೂವ್ ಮಾಡ್ತೀನಿ. ಇವಾಗ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ಮ್ಯಾಕ್ಸ್ area when it comes to the space and the time complexity. So time we have order of n in order to traverse the each height. So space, yeah, space I have order of n. ರಿಸಲ್ಟಿಗೆ ಬೇಕಾಗಿರುವಂಥ ಮ್ಯಾಕ್ಸ್ ಏರಿಯಾ ಬಿಟ್ಟರೆ ನಾನು ಯಾವುದನ್ನು ಇನಿಷಿಯೇಟ್ ಮಾಡಿಲ್ಲ. ಸೊ ಪಾಯಿಂಟರ್ಸ್ ಆಸ್ ಯೂಶುವಲ್ ರಿಸಲ್ಟ್ಸ್ಗೆ ರಿಕ್ವೈರ್ಡ್ ಇರೋದ್ರಿಂದ, ಸೊ ಕಾನ್ಸ್ಟೆಂಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಲೆಟ್ ಮೀ ರನ್ ದಿಸ್. Yeah, all the test cases are accepted. Let me submit this. Yeah, accepted. Thank you. Stay consistent. Keep supporting.